ನಾಟಕ ಕಪಟ ನಾಟಕ ಕಪಟ ನಾಟಕ ರಂಗದ ಕೂಪಿತ ಏನು ನಿನ್ನ ಅಂಗ ನಿಪುಣ ವಿಮಾನ ನೋಡೋ ನಿಪುಣ ವಿಮಾನ ನೋಡೋ ಒಮ್ಮೆ ಚಪಳತ್ವದಿ ಮಾತಾಡುವ ಒಮ್ಮೆ ಚಪಳತ್ವದಿ ಮಾತಾಡು 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 ಕಪಟ ನಾಟಕ ರಂಗ ಕುಪಿತವಿರಲಿಲ್ಲ ನಿಪುಣ ವಿಮಾನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಪಿತ ಏನೋ ಗುಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡೋ ರಂಗ ನಿಪುಣ ಭೀಮನ ನೋಡೋ ಚಪಳತ್ವದಿ ಮಾತಾಡು ರಂಗ ಶ್ರೀರಂಗ ರಂಗ 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 ಶ್ರೀರಂಗ ಅದರ ನಾಯಕ ನೀನಾಗಿ ಈ ಹಿಂದೆ ನಿನ್ನಲ್ಲೊಂದು ಕೋಲಂತೆ ತೂತಿನ ಕೋಲು ಅದನ್ನು ಊದಿದ ಕ್ಷಣ ಹೆಣ್ಣು ಮಕ್ಕಳೆಲ್ಲ ಓಡುತ್ತಾ ಬಂದು ನಿನ್ನ ಜೊತೆ ಚಕ್ಕನ್ನವನ್ನು ಆಡ್ತಾ ಇದ್ದಾರೆ. ಕೃಷ್ಣ, ನೋಡ ಆ ಕೋಲು ತೆಗಿ ನೋಡೊಮ್ಮೆ, ಒಮ್ಮೆ ಅದನ್ನು ಊದಿ ನೋಡ, ಯಾವ ಹೆಣ್ಣು ಮಕ್ಕಳು ಬರ್ತಾರೆ ಎಂಬುದಾಗಿ ನೋಡ. ಇಲ್ಲಿ ಆ ವಿಷಯ ಮಮ ಪ್ರಾಣ ಈ ಪಾಂಡವ ಎಂಬುದಾಗಿ ಕುಂತಿಗೆ ಮಾತು ಕೊಟ್ಟವ ನೀನು. ಪಾಂಡವರಲ್ಲಿ ಓಮ ಅಲ್ಲಿಗೂ ಹೋದಂತೆ ಹೋದರೆ ನಿನ್ನ ಪ್ರಾಣ ಹೋದಾಗೆ. ಭೀಮ ಬಿದ್ದು ಸತ್ತಿದ್ದಾನೆ, ಬೇಗ ನಿನ್ನ ಪ್ರಾಣವೂ ಹೋಗ್ಲಿ, ಇವನು ಹೆಣ ತೆಗೆಯುವ ಕೆಲಸ ಮಾಡು. ಕೃಷ್ಣ, ಮಾಧವ, ಇದು ಭೀಮಸೇನ ಬಿದ್ದಿದ್ದಾನೆ, ತಮ್ಮ ಬಿದ್ದಿದ್ದಾನೆ. ಇವನಿಗೆ ಏನಾಗಿದೆ, ಏನು ಮಾಡಬೇಕು ಒಂದು ಅರಿವಾಗುವುದಿಲ್ಲ. ದೇವರೇ, ಅರಿವಾಗುವುದಿಲ್ಲ. ಧರ್ಮಜ, ಹೆದರಬೇಡ. ಅವ ಏನೆಲ್ಲ ಹೇಳಿದ ಇದರ ಕಾರಣ ಇಷ್ಟೇ. ಇವ ಬರುವಾಗ ಹಾಕಿದ ಎಣ್ಣೆ ಮುಗಿಯುತ್ತಾ ಬಂತು. ಓಹೋ, ಇಲ್ಲಿ ಪುನಃ ಇವನಿಗೆ ತೈಲ ಕೊಡುವವರು ಯಾರು ಇಲ್ಲ. ನೀನು ಚೆನ್ನಾಗಿ ಯೋಚಿಸು. ನಾವೊಂದು ಹಣತೆಯನ್ನು ಹೊತ್ತಿಸುತ್ತೇವೆ. ಅದು ಪ್ರಕಾಶಮಾನವಾಗಿ ಬೆಳಗುವುದು ಯಾವಾಗ? ಅದರಲ್ಲಿದ್ದಂತಹ ತೈಲ ಮುಗಿಯುತ್ತಾ ಬರುವಾಗ ಕೊನೆಯ ಕ್ಷಣದಲ್ಲಿ ಪ್ರಕಾಶಮಾನವಾಗಿ ಬೆಳಗಿ ಮತ್ತೆ ನಂದಿ ಹೋಗುತ್ತದೆ. ಸತ್ಯ. ಅದೇ ರೀತಿ ಇವನ ಆಯುಷ್ಯವೆಂಬಂತಹ ತೈಲ ಮುಗಿಯುತ್ತಾ ಬಂತು, ಅದರ ಪ್ರಕಾಶವನ್ನು ಬೀರುತ್ತಾ ಇದ್ದಾನೆ. ಓಹೋ, ಇವ ಬಿದ್ದಿದ್ದಾನೆ ಎಂಬ ಹಾಗೆ ಎಲ್ಲ ಚಿಂತೆ. ಹೆದರಬೇಡ, ನೋಡೋಣ. ಇವ ನಿಜವಾಗಿದೆ.
ಹೇಳ್ತಾ ಇದ್ದೀನಿ. ನನ್ನ ಅಲ್ಲರೂ ಹಿಡಿದಿದ್ದೀನಿ. ಹೌದು, ಆ ಹೊತ್ತಿಗೆ ಕೈ ಚಪ್ಪಾಳೆ ಹಾಕಿ ನೀನು ದುಶ್ಯಾಸನಿಗೆ ಮೋಸ ಕೊಡ್ತಾ ಇದ್ದಿ. ಅಪ್ಪಿ ಇದರ ಕಟ್ಟವ ನಿನ್ನ ಕೈ ಉಳಿಯಬಾರದು. ಹೋಯ್ತು ಇಲ್ಲಿ ನಿನಗೆ ಬೇಕಾದ್ರು ಬೇಕಾ ಬುದ್ಧಿನ ಕಿರೀಟ ಚಂದ್ರವಂಶದ ಕಿರೀಟ. ಕಿರೀಟಕ್ಕೆ ಮಾತ್ರ ಏನು ಮಾಡಬೇಡ, ಮತ್ತೆ ಏನು ಬೇಕಾದ್ರೂ ನೋಡಿ. ದೇವರೇ ಮಂದಮತಿಗಳು ಹಿಂದೆ ಗೌರವರೊಂದುಗೂಡಿದ ಕೃತ್ಯಾಗೆ ಇದ್ದು ಗಂಧಾದಿ ಫಲವ ಉಂಡರು ಚಂದವಾಯ್ತು. ಕ್ರೋಧಗೊಂಡ ಮುಸಲಾಯುಧವನ್ನು ಎತ್ತಿ ಅವರ ನಾಶಕ್ಕೆ ನೀನು ಮುಂದಾಗುತ್ತಾ ಇದ್ದಿ. ಹೌದು, ಬಹಳ ಚಂದವಾಯಿತಣ್ಣ. ಚಂದವಾಯಿತಾ? ಬಹಳ ಚಂದವಾಯಿತು. ಈ ಮೊದಲೇ ನಿನ್ನಲ್ಲಿ ಹೇಳಿದ್ದೆ, ಕೌರವರು ಪಾಂಡವರಿಗೆ ಮಾಡಿದಂತಹ ಅಧರ್ಮದ ಬಗ್ಗೆ ಒಂದೊಂದನ್ನು ಚಿತ್ರಿಸಿ ನಿನ್ನಲ್ಲಿ ಹೇಳಿದ್ದೆ. ಪುನರಪಿ ಹೇಳಬೇಕಾದಂತಹ ಅಗತ್ಯವಿಲ್ಲ. ಇಲ್ಲ, ಅಣ್ಣ, ನನ್ನನ್ನು ತಪ್ಪಿಸಿದ್ದೆ ನೀನು ಅಣ್ಣ ಅಲ್ವಾ? ನಾವು ಧರ್ಮಾತ್ಮರ ಸಂಘದಲ್ಲಿ ಜೀವನವನ್ನು ಸವೆಸುವವರು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ ಯುಗದಲ್ಲಿ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು, ಅದಕ್ಕಾಗಿ ನಾನು ಯಾವ ರೀತಿಯಲ್ಲಿ ಕಾರ್ಯ ಪ್ರವರ್ತನಾಗುತ್ತೇನೆ ಎಂಬುದನ್ನು ನೀನು ಚೆನ್ನಾಗಿ ಅರಿತುಕೊಂಡವ. ಸತ್ಯ. ಹಾಗಿದ್ರೆ ಅಧರ್ಮಿಗಳ ನಾಶವಾಗಿದೆ, ಧರ್ಮ ಉಳಿಯಿತು. 5 ಮಂದಿ ಪಾಂಡವರು ಇದು ಈ ಕರ್ಮ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಪಂಚಭೂತಗಳ ಸಂಕೇತ. ಹಾಗಿದ್ರೆ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮ ರಕ್ಷಿಸ್ತದೆ ಎಂಬುದಕ್ಕೆ ಇವರೇ ಕಾರಣರಾಗಿದ್ದಾರೆ. ನೀನು ಕೆಲವು ದಿವಸ ಆಯ್ತಲ್ಲ ಮನೆ ಬಿಟ್ಟು ದ್ವೇಷಿಸ್ತಾಯಿತು. ನಮ್ದು ತಿರುಗಾಟ, ತೀರ್ಥಯಾತ್ರೆ. ಇದು ಇಲ್ಲಿ ಬಾ, ನನ್ನ ಹೆಂಡತಿ ರೇವತಿ ಹೇಳಿದ್ದಾಳೆ. ನಿನ್ನ ಅತ್ತಿಗೆ ಅಲ್ಲ, ನಿನಗೆ ತಿರುಗಾಟಕ್ಕೆ ಮಾತ್ರ ಮನೆಯಲ್ಲಿ ತಿರುಗಾಟ ಮುಗಿಸ್ಬೇಕಲ್ಲ. ನಿನಗೆ ತಿರುಗಾಟ ಅಲ್ಲ, ತಿರುಗಾಡಕ್ಕೆ ಕಲಿಸಿಕೊಟ್ಟವ ನೀನಲ್ವಾ? ಇದು ಕುಡಿಯುವುದಕ್ಕೆ ಯಾರಾದ್ರೂ ಕೊಟ್ಟ? ಎಷ್ಟು ತೀರ್ಥ ತಂದಿದ್ದೇನೆ. ತೀರ್ಥ ಉಂಟು, ಪ್ರಸಾದ ಉಂಟು. ಶರೀರ ಎಲ್ಲ ಆಯಾಸ ಆಗಿದೆ. ಹೌದು. ರೇವತಿ ಅತ್ತಿಗೆಯಲ್ಲಿ ಬಿಸಿ ನೀರು 1-2 ಅಂಡೆ ಕಾಯಿಸಿ ಮಂಡ್ಯಗೆ ಒಂದು ಕೆಲಸ ಮಾಡು, ಮತ್ತೆ ಸ್ವಲ್ಪ ಈ ಕೈ ಕಾಲು ನೋವೆಲ್ಲ ಹೋಗುವುದಕ್ಕೆ ನಿನ್ನ ಹಾಲುಗಳು ತಯಾರಿಸಿಟ್ಟಿರಬಹುದು. ಅದನ್ನು ಸ್ವಲ್ಪ ಸೇವಿಸಿ ಸ್ವಲ್ಪ ವಿಶ್ರಾಂತಿ. ಇದು ಪ್ರಸಾದ. ನೀನು ಆದಷ್ಟು ಬೇಗ ಮನೆಗೆ ಬಾ. ಧರ್ಮಜ, ದೇವಿ, ಧರ್ಮಾತ್ಮರಾದಂತಹ ನಿಮ್ಮನ್ನು ಆ ಧರ್ಮದ ಪ್ರತಿರೂಪವೇ ರಕ್ಷಿಸಿದೆ ಎಂಬುದಕ್ಕೆ ನೀವೇ ಸಾಕ್ಷಿಯಾಗಿ ಉಳಿದವರು. ಹಾಗಿದ್ರೆ ದೀರ್ಘವಾಗಿ ನಾವು ಮುಂದುವರಿಯುವುದಲ್ಲ. ಉದಯಿಸಿದಂತಹ ಭಗವಾನ್ ಭಾಸ್ಕರನು ಅಸ್ತಮಿಸುವುದರೊಂದಿಗೆ 18ನೇ ದಿವಸದ ಕುರುಕ್ಷೇತ್ರದ ಮಹಾಯುದ್ಧ ನೆರವೇರಿ ಹೋಯಿತು. ಹಾಗಿದ್ರೆ ನೀವೆಲ್ಲರೂ ಇಂದು ಬಿಡದಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುವುದಲ್ಲ, ನಿಮಗೆ ಸೂಕ್ತವಾದಂತಹ ಸ್ಥಳವನ್ನು ನಾನು ಸೂಚಿಸುತ್ತೇನೆ. ಅಲ್ಲಿ ರಾತ್ರಿಯನ್ನು ನಾವು ಕಳೆಯೋಣ. ಹಾಗಿದ್ರೆ ಧರ್ಮಪ್ರದವಾದಂತಹ ಕಥೆ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಎಂಬಂತಹ ಚರಿತಾಮೃತವನ್ನು ಈ ಪುಣ್ಯದ ಮಣ್ಣಿನಲ್ಲಿ ನಾವು ಸಾದರಪಡಿಸಿದ್ದೇವೆ.
ಇದು ಕೃಷ್ಣನಾಗಿ ಹೇಳುವುದಲ್ಲ, ಮೇಳದ ಕಲಾವಿದನಾಗಿ ಮಾತಾಡುವುದು. ಯಕ್ಷಗಾನದ ಕಲೆ ದೈವಿಕ ಕಲೆ ಎಂಬ ನೆಲೆಯಿಂದ ನಮ್ಮ ಮೇಳದ ಅಭಿಮಾನದಿಂದ ಆಗಮಿಸಿದ ಹಾಗೂ ಈ ಶಾಸ್ತಾರನ ಪುಣ್ಯದ ಮಣ್ಣಿನಲ್ಲಿ ಈ ಕಾರ್ಯಕ್ರಮವನ್ನು ಸಾದರಪಡಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಭಾಗವತ ಸಪ್ತಾಹದ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಹಾಗೂ ಭಜನಾ ಮಂದಿರದ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಇದಕ್ಕೆ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೆ ನಾವು ಮೇಳದ ಪರವಾಗಿ ಮತ್ತು ಮಲ್ಲ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ನಾವು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಈ ಚರಿತ್ರಾಮೃತವನ್ನು ಕೇಳಿದ ಹಾಗೆಯೇ ಭಾಗವತ ಸಪ್ತಾಹದಲ್ಲಿ ಭಾಗಿಯಾದ ಎಲ್ಲ ಭಗವದ್ಭಕ್ತರಿಗೆ, ಈ ಕಾರ್ಯಕ್ರಮವನ್ನು ಇಲ್ಲಿ ಅಭಿನಯಿಸುವುದಕ್ಕೆ ನಮಗೆ ಸಾದರಪಡಿಸಿದಂತಹ ಇದರ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಸರ್ವಶಕ್ತನಾದಂತಹ ಭಗವಂತ ಈ ಪುಣ್ಯದ ಮಣ್ಣಿನಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಉತ್ತಮವಾದಂತಹ ಕಾರ್ಯಕ್ರಮ ನಡೆಸಿಕೊಡುವುದಕ್ಕೆ ಅನುಗ್ರಹಿಸುವುದರೊಂದಿಗೆ ಸೂರ್ಯಚಂದ್ರರು ಇರುವ ತನಕ ಈ ಮಂದಿರದ ಕೀರ್ತಿ ಚಿರಸ್ಥಾಯಿಯಾಗಿ ಉಳಿಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಎಲ್ಲರಿಗೂ ಸರ್ವೇಶ್ವರಿಯು ಐಶ್ವರ್ಯ, ಆರೋಗ್ಯ, ಸೌಭಾಗ್ಯ, ಸನ್ಮಂಗಲವನ್ನು ನೀಡಿ ಉತ್ತರೋತ್ತರ ಅಭಿವೃದ್ಧಿಯತ್ತ ಕೊಂಡೊಯ್ದು ನಾವು ಮಾಡುವಂತಹ ಫಲ, ಬೆಳೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಗೆ ಬರುವಂತಹ ಸಕಲ ವಿಘ್ನಗಳನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿ ಬರುವಂತಹ ಅಗ್ನಿಭಯ, ಜಲಭಯ, ವಾಹನ ಭಯ, ಇನ್ನಿತರ ಮೃತ್ಯು ಭಯಗಳಿಂದ ನಮ್ಮನ್ನು ಆ ಭಗವಂತನು ದೂರ ಮಾಡಿ ಆ ಸರ್ವೇಶ್ವರಿಯು ನಮ್ಮ ಮನೆಯನ್ನು ಬೆಳಗಿ, ನಮ್ಮ ಮನವನ್ನು ಬೆಳಗಿ, ನಮ್ಮ ಮನೆಯ ಮಕ್ಕಳನ್ನು ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡುವುದರೊಂದಿಗೆ ಆ ಸರ್ವೇಶ್ವರಿಯ ಪೂರ್ಣ ಅನುಗ್ರಹದಿಂದ ಆ ಮಲ್ಲಾಂಬಿಕೆಯ ಗರ್ಭಗುಡಿಯೊಳಗೆ ನಂದಾದೀಪ ಹೇಗೆ ಬೆಳಗುತ್ತದೋ ಅದೇ ರೀತಿ ಆ ಸರ್ವೇಶ್ವರಿಯು ಈ ಮಣ್ಣಿನಲ್ಲಿ ನೆಲೆಯಾಗಿ ನಿಂತಹ ಧರ್ಮದೈವಗಳು ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂಬ ಹಾಗೆ ಆ ಶ್ರೀದೇವಿಯ ಚರಣಾರವಿಂದದಲ್ಲಿ ಬೇಡುತ್ತಾ, ಪುಣ್ಯಪ್ರದವಾದಂತಹ ಪುಣ್ಯದ ನೆಲದಲ್ಲಿ ಈ ಕಥೆಗೆ ಮಂಗಲವನ್ನು ಹಾಡುವುದಕ್ಕೆ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇವೆ. ಯಕ್ಷಗಾನ ಗೆಲ್ತಿ.